ಸ್ನೇಹಿತರೆ, ಒಂದು ಕಡೆ ಹೊಯ್ಸಳರು, ಇನ್ನೊಂದು ಕಡೆ ಚೋಳರು, ಇಬ್ಬರಿಗೂ ಕೂಡ ಅವ್ರದೇ ಆದಂತಹ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸ್ನೇಹಿತರೆ. ಎಸ್, ಇವರ ಒಂದು ಕಾಲಘಟ್ಟದಲ್ಲಿ ಶಿಲ್ಪಕಲೆಗಳಿಗೆ ಅಂದ್ರೆ ಶಿಲ್ಪಕಲೆ, ಕಲೆ, ಸಾಹಿತ್ಯ ಇವೆಲ್ಲಕ್ಕೂ ಕೂಡ ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸೊ ಇತಿಹಾಸ ಅದನ್ನೇ ಹೇಳುತ್ತೆ. ಇತಿಹಾಸ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಕೂಡ ಅವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದಂಥ ಅದೆಷ್ಟೋ ದೇವಾಲಯಗಳನ್ನ ನಾವು ಇವತ್ತಿಗೂ ಕೂಡ ನೋಡ್ಬೋದು. ಇವತ್ತಿಗೂ ಕೂಡ ನೋಡ್ಬೇಕಾದ್ರೆ ಅಷ್ಟು ಆಶ್ಚರ್ಯವಾಗುತ್ತಲ್ವಾ. ಚೋಳರು ಅಂತ ನೀವು ತಗೊಂಡ್ರೆ ಇವತ್ತಿಗೂ ಕೂಡ ತಂಜಾವೂರು ಬೃಹದೀಶ್ವರ ದೇವಸ್ಥಾನ, ಗಂಗೈಕೊಂಡ ಚೋಳಪುರಂ ಇವನ್ನೆಲ್ಲ ನೋಡ್ಬೇಕಾದ್ರೆ, ದಾರಾಸುರಂ ಐರಾವತೇಶ್ವರ ದೇವಸ್ಥಾನ, ಸೊ ಇವನ್ನೆಲ್ಲ ನೋಡ್ಬೇಕಾದ್ರೆ ಅಷ್ಟು ಆಶ್ಚರ್ಯ ಆಗುತ್ತೆ. ಅಲ್ಲಿರ್ತಕ್ಕಂಥ ಶಿಲ್ಪಕಲೆಗಳನ್ನ ಮತ್ತೆ ಆ ಒಂದು ಆರ್ಕಿಟೆಕ್ಚರಲ್ ಮಾರ್ವಲ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಮತ್ತೆ ಒಂದು ದಿನ ಸಾಲೋದಿಲ್ಲ ಅಂತಾನೆ ಹೇಳಬೇಕು. ಮತ್ತೆ ಒಂದೊಂದು ಶಿಲ್ಪಗಳು ಒಂದೊಂದು ಶಿಲ್ಪಗಳ ಹಿಂದೆ ಒಂದೊಂದು ಕಥೆ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇನ್ನೊಂದು ಕಡೆ ನೀವು ಹೊಯ್ಸಳರನ್ನ ನೀವು ತಗೊಂಡ್ರೆ, ಹೊಯ್ಸಳರ ಆರ್ಕಿಟೆಕ್ಚರಲ್ ಸ್ಟೈಲ್ ನೀವು ನೋಡಿದ್ರೆ ಅಂತೂ ಅಂದ್ರೆ ಒಂದು ರೀತಿ ಅಂದ್ರೆ ಎರಡು ಕಣ್ಣು ಸಾಲದು. ಅಂದ್ರೆ ಎಷ್ಟು ಮಟ್ಟಿಗೆ ಒಂದೊಂದು ಶಿಲ್ಪಗಳು ಕೂಡ ನೋಡ್ಬೇಕಾದ್ರೆ ನಮಗೆ ಒಂಥರ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ತುಂಬಾ ಡೀಟೇಲಿಂಗ್ ಆಗಿರುತ್ತೆ. ಅವರ ಒಂದು ಶಿಲ್ಪಕಲೆಗಳೆಲ್ಲ ತುಂಬಾ ಡೀಟೇಲಿಂಗ್ ಆಗಿರುತ್ತೆ. ಆ ಒಂದು ಕಾಲಘಟ್ಟದಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಅಷ್ಟು ಡೀಟೇಲಿಂಗ್ ಆಗಿ ಒಂದೊಂದು ಶಿಲ್ಪವನ್ನು ಕೂಡ ಅಷ್ಟರ ಮಟ್ಟಿಗೆ ಅಷ್ಟು ಪರ್ಫೆಕ್ಟ್ ಆಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ತುಂಬಾ ಹೆಮ್ಮೆ ಆಗುತ್ತೆ ಅಲ್ವಾ. ಸೊ ಇವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದಂತಹ ದೇವಾಲಯಗಳಲ್ಲಿ ಒಂದು ಮೂರು ಪ್ರಮುಖ ದೇವಾಲಯಗಳನ್ನು ಸೆಲೆಕ್ಟ್ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಬಂದು ಸೇರಿಸಿದ್ದಾರೆ. ಅಂದ್ರೆ ಹೊಯ್ಸಳರು ನಿರ್ಮಾಣ ಮಾಡಿದಂತಹ ದೇವಾಲಯಗಳಲ್ಲಿ ಒಂದು 3 ಪ್ರಮುಖ ದೇವಾಲಯಗಳನ್ನು ಸೆಲೆಕ್ಟ್ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ಗೆ ಬಂದು ಸೇರಿಸಿದ್ದಾರೆ. ಅದೇ ತರ ಚೋಳರು ನಿರ್ಮಾಣ ಮಾಡಿದಂತಹ ದೇವಾಲಯಗಳಲ್ಲಿ ಒಂದು 3 ಪ್ರಮುಖ ದೇವಾಲಯಗಳನ್ನು ಸೆಲೆಕ್ಟ್ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ಗೆ ಬಂದು ಸೇರಿಸಿದ್ದಾರೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಅನ್ನೋ ಒಂದು ಲಿಸ್ಟ್ ಅಲ್ಲಿ ಸೇರ್ಪಡೆಯಾಗಿದೆ. ಸೊ ಯಾವ ದೇವಸ್ಥಾನಗಳು ಅಂತ ನೀವು ನನ್ನ ಹತ್ರ ಕೇಳೋದೇ ಆದ್ರೆ, ಹೊಯ್ಸಳರು ನಿರ್ಮಾಣ ಮಾಡಿದಂಥ ಯಾವ ದೇವಾಲಯಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ಗೆ ಸೇರಿಸಿದ್ದಾರೆ ಅಂತ ಕೇಳಿದ್ರೆ, ಬೇಲೂರು ಚೆನ್ನಕೇಶವ ದೇವಸ್ಥಾನ, ಮತ್ತೆ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ, ಮತ್ತೆ ಸೋಮನಾಥ್ಪುರ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಸೋಮನಾಥ್ಪುರದಲ್ಲಿರ್ತಕ್ಕಂತಹ ಕೇಶವ ದೇವಸ್ಥಾನ ಅಥವಾ ಚೆನ್ನಕೇಶವ ದೇವಸ್ಥಾನ. ಸೊ ಈ 3 ದೇವಸ್ಥಾನಗಳನ್ನ ಹೊಯ್ಸಳರು ನಿರ್ಮಾಣ ಮಾಡಿದಂತಹ ಈ 3 ದೇವಸ್ಥಾನಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ. ಸೊ ಈಗ ನೀವು ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ತಗೊಂಡ್ರೆ, ಬೇಲೂರು ಚೆನ್ನಕೇಶವ ದೇವಸ್ಥಾನ ಕಟ್ಟೋದಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ತಗೊಂಡಂತ ಸಮಯ ಸತತ 103 ವರ್ಷಗಳ ಕಾಲ, 103 ಇಯರ್ಸ್ ಟೈಮ್ ತಗೊಂಡು ಅಷ್ಟರ ಮಟ್ಟಿಗೆ ಅಂದ್ರೆ ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತಾನೆ ಹೇಳಬೇಕು. ಇವತ್ತಿಗೂ ಕೂಡ ನಾವು ಕಣ್ತುಂಬ ನೋಡ್ಬೋದು, ಆ ಒಂದು ಶಿಲ್ಪಕಲೆಗಳನ್ನ ಅನುಭವಿಸಬಹುದು ಕಣ್ಣಲ್ಲಿ. ಅಷ್ಟರ ಮಟ್ಟಿಗಿದೆ ಆ ಒಂದೊಂದು ಶಿಲ್ಪವೂ ಕೂಡ ಒಂದೊಂದು ಕತೆ ಹೇಳುತ್ತೆ ಅಂತ ಹೇಳ್ಬೋದು. ಸೊ